ಮೊದಲನೇದಾಗಿ ಶಿವಣ್ಣಂಗೆ, ಗೀತಾ ಅತ್ತಿಗೆಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ. ಅಂದರೆ ಅವಳು ಆನ್ ಬೋರ್ಡ್ ಈ ಸಿನಿಮಾಗೆ ಹೇಗೆ ಬಂದಳು ಅನ್ನೋದಕ್ಕೆ ಮೊದಲು ನಾನು ಹೇಳಿಬಿಡ್ತೀನಿ. ಶಿವಣ್ಣ ಆಗ್ತಾನೆ ಸರ್ಜರಿ ಮುಗಿಸ್ಕೊಂಡು ಫಾರಿನಿಂದ ಬಂದಿದ್ದರು. ನಾನು ನನ್ನ ಹೆಂಡತಿ ಅಣ್ಣನ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಹೋಗಿದ್ದು. ಯಾವತ್ತು ದೊಡ್ಡ ಮನೆಯವ್ರ ದೊಡ್ಡ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ನಿದರ್ಶನ. ನಾವು ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಳೋದಕ್ಕೆ ಹೋದರೆ ಅವರು ನನ್ನ ಫ್ಯಾಮಿಲಿ ಯೋಗಕ್ಷೇಮ ವಿಚಾರಿಸ್ಕೊಂಡ್ರು. ಏನಮ್ಮ ಏನು ಮಾಡ್ತಿದ್ದಾಳೆ ಮಗಳು ಅಂದರು. ಅಣ್ಣ ಈ ಥರ ಒಂದು ಸಿನಿಮಾ ಆಯಿತು, ಇನ್ನೊಂದು ಸಿನಿಮಾ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗ್ತಾ ಇದೆ ಅಂದೆ. ಸೊ ಇಮಿಡಿಯೇಟ್ಲಿ ಅವ್ರು ಹೇಳಿದ್ದು, ನನ್ನ ಸಿನಿಮಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆಯಮ್ಮ, ನಿನ್ನ ಮಗಳನ್ನ ನನ್ನ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ. ದಟ್ ಈಸ್ ದ ಶಿವಣ್ಣ. ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡು ಬಂದಿರೋ ಹೆಸರಲ್ಲ, ಎಲ್ಲರೂ ಅದು ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ, ಆ ಒಂದು ಹೆಸರಿಗೆ ಇವತ್ತು ಅವರು ಒಂದು ಪಕ್ಕ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಾಗಾಗಿ ನನ್ನ ಮಗಳು ಈ ಸಿನಿಮಾಗೆ ಆನ್ ಬೋರ್ಡಿಗೆ ಬಂದಳು. ಅದಾದಮೇಲೆ ನನಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಗೀತಾ ಅತ್ತಿಗೆ. ಯುಗಾದಿಯಾಗಿ ಒರೆಸ್ತೋಡ್ಕು ಅವತ್ತು ನಂಗೆ ಫೋನ್ ಮಾಡಿದ್ರು, ಪ್ರೇಮ್ ನಿಮ್ಮ ಮಗಳು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ. ನಾನು ಹೇಳಿದೆ ಅದಕ್ಕೆ ಇವತ್ತು ನಿಜವಾಗಲೂ ನನಗೆ ಬಾಡೂಟ ತಿಂದಷ್ಟು ಸಂತೋಷ ಆಯಿತು ಅಂತ. ಅವತ್ತು ಹತ್ರ ಗುಡ್ ನ್ಯೂಸ್ ಕೊಟ್ಟರು. ಆ್ಯಂಡ್ ಅದಾದಮೇಲೆ ಸಂದೀಪ್ ಅವರು ಬಂದು ಕತೆ ಹೇಳಿದ್ರು. ತುಂಬ ಅದ್ಭುತವಾದಂಥ ಒಂದು ಕತೆ ಮಾಡ್ಕೊಂಡಿದ್ದಾರೆ ಅವರು. ಶಾಕಾಹಾರಿ ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗಲ್ಲಿ ಈ ಥರ ಒಂದು ಕತೆ ಮಾಡುವಂಥ ಸಿನಿಮಾ ಮಾಡುವಂಥ ನಿರ್ದೇಶಕರಿದ್ದಾರಾ ಅಂತ ತುಂಬ ಆಸೈತೆ. ಆ್ಯಕ್ಚುಲಿ ನಾನು ಅವ್ರ ಹತ್ರ ನಾನೇ ಅವ್ರ ಫೋನ್ ನಂಬರ್ ತೊಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಅಪ್ರೋಚ್ ಮಾಡೋಣ ಅಂತಿದ್ದೆ. ಅಷ್ಟರಲ್ಲಿ ನನ್ನ ಮಗಳ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾದ ಖುಷಿ ಈ ಒಂದು ಸಂದರ್ಭದಲ್ಲಿದೆ. ಆ್ಯಂಡ್ ಧಿರೇನ್ ಬಗ್ಗೆ ಹೇಳಬೇಕಂದ್ರೆ ಅವರು ಇಂಡಸ್ಟ್ರಿಗೆ ಬಂದಾಗಿಂದ ಅವ್ರ ಡೆಡಿಕೇಶನ್ ಇರ್ಬೋದು, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ಇವತ್ತು ಧಿರೇನ್ ಅಂತ ಹೀರೋ ನನ್ನ ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ನಿಜಕ್ಕೂ ಖುಷಿ ತರುವಂಥ ವಿಚಾರ. ಪೂರ್ಣಿಮಾ ಅಕ್ಕ ಇದ್ದಾರೆ. ಸೊ ಎಲ್ರಿಗೂ ಟೋಟಲ್ ಆಗಿ ರಾಜ್ ಫ್ಯಾಮಿಲಿಗೆ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳಾಗಲೇ ಹೇಳಿದಾಗಲೇ ಟಗರುಪಲ್ಯ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತಿತ್ತು. ಈಗ ಅವರ ಆಶೀರ್ವಾದದಿಂದ ಅವ್ರ ಬ್ಯಾನರಲ್ಲೇ ಆ್ಯಕ್ಟ್ ಮಾಡ್ತಿದ್ದಾಳೆ. ಅಗೇನ್ ನಿಮ್ಮೆಲ್ಲರೂ ಪ್ರೀತಿ, ಹಾರೈಕೆ, ಆಶೀರ್ವಾದ ಎಂಟೈರ್ ತಂಡದ ಮೇಲೆ ಇರಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಡಾಲಿ ಪಿಕ್ಚರ್ಸ್ನ ನೋಡಿದ್ದೀರಾ, ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಸ್ಟ್ಯಾಂಡ್ ಆಗಿದೆ. ಸೊ ಅವರ ಬ್ಲೆಸ್ಸಿಂಗ್ಸಿಂದಲೇ ನನ್ನ ಮೊದಲ ಚಿತ್ರ ಸ್ಟ್ಯಾಂಡ್ ಆಗಿದ್ದು. ಸೊ ಅದೇ ಬ್ಲೆಸ್ಸಿಂಗ್ಸಿಂದ ಇವತ್ತು ಅದೇ ಬ್ಯಾನರ್ನಲ್ಲಿ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಗೀತಮ್ಮ, ಥ್ಯಾಂಕ್ ಯು ಶಿವಣ್ಣ ಸರ್, ಥ್ಯಾಂಕ್ ಯು. ಹಾಗೆ ಶಾಕಾಹಾರಿ ಅನ್ನೋ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ನನಗೆ ಇಷ್ಟ ಆಯಿತು ಅಂದರೆ ಅದರ ಸ್ಕ್ರಿಪ್ಟ್ ಆಗಿರ್ಬೋದು, ಆ ಡೈರೆಕ್ಷನ್ ತುಂಬ ಇಂಪ್ರೆಸ್ ಮಾಡಿತ್ತು. ಅಂಥ ಡೈರೆಕ್ಟರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ದೊಡ್ಡ ಖುಷಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಂದೀಪ್ ಸರ್. ಸೊ ಇಂಥ ಒಂದು ಒಳ್ಳೆಯ ಅದ್ಭುತವಾದಂಥ ತಂಡದ ಜೊತೆಗೆ ಕೆಲಸ ಮಾಡಿದ ತುಂಬ ಖುಷಿ ಇದೆ. ಹಾಗೆ ಧೀರನ್ ವರ್ಕಿಂಗ್ ಫಾರ್ವರ್ಡ್ ಟು ಸ್ಪೆಷಲ್. ಹಾಗೆ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲ ವೆಲ್ ವಿಷರ್ಸ್ ಇದ್ದೀರಾ. ಮೊದಲನೇ ಚಿತ್ರದಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಇವತ್ತು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. Congratulations. Thank you, ma'am. Thank you so much.